ನಮಸ್ತೆ ಕರ್ನಾಟಕ. ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು. ಮಂಚಾಲಮ್ಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಿಮ್ಮೆಲ್ಲರನ್ನ ಕಾಪಾಡಲಿ, ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳು ಅಂದರೆ ನಮಗೆ ಎಷ್ಟು ಪ್ರೀತಿ ಅಲ್ವಾ. ಅವರು ಜನ್ಮ ತಳೆಯೋದ್ರೊಳಗೆ ಆ ಮಗುವಿನ ಬಗ್ಗೆ ಆರೈಕೆ ಮಾಡ್ತೀವಿ. ಆಮೇಲೆ ಜನ್ಮ ಕೊಟ್ಟ ಮೇಲೆ ಬರೇ ನಮ್ಮ ಜೀವನವನ್ನು ಮಕ್ಕಳಿಗೋಸ್ಕರ ಇಡ್ತೀವಿ ನಾವು ಅಲ್ವಾ. ನಮಗೆ ಕಷ್ಟ ಬಂದರೂ ತೊಂದರೆ ಇಲ್ಲ, ನಮಗೆ ಇಲ್ಲದೆ ಇದ್ರೂ ತೊಂದರೆ ಇಲ್ಲ. ನಮ್ಮ ಮಕ್ಕಳು ಹೊಟ್ಟೆ ತುಂಬ ತಿನ್ನಬೇಕು, ನಾವು ವಿದ್ಯೆ ಕಲ್ತಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿ ಕಲಿತು ಒಂದು ಉದ್ಯೋಗಕ್ಕೆ ಹೋಗಬೇಕು, ಇದೇ ಕನಸು ತಂದೆ ತಾಯಿಗಳು ಕಾಣೋದಿದೆ. ಒಂದು ಲೆವೆಲಲ್ಲಿ ಇರಬೇಕು, ನನ್ನ ಮಗ ಒಳ್ಳೆ ಜಾಬ್ ಸಿಗಬೇಕು ನನ್ನ ಮಗಳಿಗೆ, ಈ ರೀತಿ ಎಲ್ಲ ಕಲ್ಪನೆಯನ್ನು ನಾವು ಮಾಡಿಕೊಂಡು ಅವರಿಗೋಸ್ಕರನೇ ನಾವು ದುಡಿತೀವಿ ಅಲ್ವಾ. ಹಾಗೆ ಅವರಿಗೋಸ್ಕರನೇ ದುಡಿದು ಅವರೇ ಒಂದು ಉನ್ನತ ಸ್ಥಾನದಲ್ಲಿ ಬರಬೇಕು ಅಂತ ಅದನ್ನೆಲ್ಲ ಮಾಡಿ ಅದರಿಂದ ಏನನ್ನು ನೋಡಿದ್ರು ಅಂತ ಒಬ್ಬರು ನನ್ನ ಸಬ್ಸ್ಕ್ರೈಬರ್ ನನಗೆ ತಿಳಿಸಿದ್ದಾರೆ. ಖಂಡಿತವಾಗಿಯೂ ಹೇಳಬೇಕಮ್ಮ ಇದನ್ನು ನೀವು ಅಂತ. ಅವರು ನನ್ನ ಕಾರ್ಯಕ್ರಮವನ್ನು ನೋಡ್ತಾರೆ, ತುಂಬ ಚೆನ್ನಾಗಿ ಮಾತಾಡ್ತೀನಂತೆ, ಜೊತೆಗೆ ಸ್ಪಷ್ಟವಾದಂಥ ಕನ್ನಡ. ತುಂಬ ಖುಷಿ ಆಗುತ್ತೆ ಅಮ್ಮ ನಿನ್ನ ಕನ್ನಡವನ್ನು ಕೇಳುವಾಗ. ಜೊತೆಗೆ ಇನ್ನೊಬ್ಬರಿದ್ದಾರೆ, ಅವರು ಹಾಗೆ ಸೂಪರಾಗಿ ಮಾತಾಡ್ತಾರೆ ಅಂತ ಸಹಿತ ಅಂದರು. ಸರಿ, ಹಾಗಾದರೆ ಈಗ ಹೇಳ್ತೀನಿ. ದಯವಿಟ್ಟು ಪ್ರತಿಯೊಬ್ಬರು ಅವ್ರು ಹೇಳಿರೋದು, ಪ್ರತಿಯೊಬ್ಬರು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ. ಜೊತೆಗೆ ಮಕ್ಕಳೇ ಆಸ್ತಿ ಅಂತ ತಿಳಿದು ಅವರಿಗೆಲ್ಲನೂ ದಾರೆ ಇರಿದು ಅವರು ನಾಳೆ ನಿಮ್ಮನ್ನು ನೋಡ್ತಾರೆ ಅನ್ನೋ ಕನಸನ್ನು ಕಟ್ಕೋಬೇಡಿ. ಎಷ್ಟು ಚೆನ್ನಾಗಿದೆ ಅಲ್ವಾ, ಭಾಳ ಖುಷಿ ಇದೆ ಅವ್ರು ಹೇಳುವಾಗ. ಯಾಕೆ ಅಂತ ಹೇಳ್ತೀನಿ ಕೇಳಮ್ಮ. ನಾನು ಇದನ್ನು ಯಾಕೆ ಹೇಳ್ತಿಲ್ಲ, ತುಂಬ ಜನ ನೋಡ್ಕೋತಾರೆ ಬಿಡಿ, ತುಂಬ ಜನ ತಂದೆ ತಾಯಿಗಳನ್ನು ಪ್ರೀತಿಯಿಂದ ನೋಡ್ಕೋತಾರೆ. ಆವಾಗ ತಂದೆ ತಾಯಿಗಳು ಪಟ್ಟಂಥ ಕಷ್ಟಗಳನ್ನು ಅವರು ಯಾವತ್ತೂ ಮರೆಯಲ್ಲ ಕೆಲವೊಂದು ಮಕ್ಕಳು. ಆದರೆ ಕೆಲವು ಮಕ್ಕಳಿಗೆ ಅದು ನೆನಪಿರೋದಿಲ್ವೋ ಅಥವಾ ಅವರ ಒಂದು ಸ್ಥಿತಿಗತಿಗಳು ಹಾಗೆ ಮಾಡುತ್ತೋ ಗೊತ್ತಿಲ್ಲ. ಹಾಗೆ ಇವ್ರು ಏನು ಮಾಡ್ತಾರೆ, ಇವರಿಗೆ 2 ಗಂಡು ಮಗು ಮತ್ತು ಹೆಣ್ಣು ಮಕ್ಕಳಿಲ್ಲ, ಅವರಿಗೆ 2 ಗಂಡು ಮಗು. ಗಂಡ ಒಂದು ಉನ್ನತ ಹುದ್ದೆಯಲ್ಲಿದ್ದರು. ತಾಯಿ ಮನೆಯಿಂದ ಸ್ವಲ್ಪ ಆಸ್ತಿ ಸಹಿತ ಇವ್ರಿಗೆ ಸಿಕ್ಕಿತ್ತು. ಅದರಲ್ಲಿ ತೋಟ ಗೀಟನೆಲ್ಲ ಗಂಡ ಚೆನ್ನಾಗಿ ಮಾಡಿದ್ರು. ಹಾಗೆ ಮಕ್ಕಳಿಗೂ ಹಾಗೆ, ಮಕ್ಕಳಿಗೆ ಎಷ್ಟು ಅಂದರೆ ಈ ಮಕ್ಕಳನ್ನು ಸಾಕುವ ಅಬ್ಬರದಲ್ಲಿ ನಾವೆಷ್ಟೋ ಸಲ ನಮ್ಮ ಗಂಡನ ಕಡೆ ನಾವು ನಿಗಾ ಕೊಡದೇ ಇರೋದು ಇರುತ್ತೆ. ಯಾಕಂದ್ರೆ ನಾವು ಕೊಡಕ್ಕೆ ಹೋದ್ರೂ ಅವಾಗ ಹೇಳ್ತಾರೆ ಮಕ್ಕಳಿಗೇನಂತ ನೋಡ್ಕೊ ಅಂತ ತಂದೆ ಸಹಿತ ಹೇಳ್ತಾರೆ. ಆ ಒಂದು ಸಮಯದಲ್ಲಿ ಆ ಮಕ್ಕಳಿಗೆ ನಾವೇ ಹೀರೋ ಆಗಿರ್ತೇವೆ. ಆದರೆ ಅವರು ಬೆಳೀತಾ ಅವರಿಗೊಂದು ಸ್ಥಾನ ಸಿಕ್ಕಿದ ಮೇಲೆ ನಾವು ಜೀರೋ ಆಗ್ತೇವೆ ಅವ್ರ ಕಣ್ಣೆದರಲ್ಲಿ. ಈಗ ಆಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಸಿನಿಮಾ ಸ್ಟೈಲಲ್ಲಿ ಆಗೋಯ್ತು ನಮ್ಮ ಜೀವನ. ಹಾಗೆ ಮಕ್ಕಳಿಗಿಬ್ರಿಗೆ ಓದಿಸ್ತೀವಿ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಚೆನ್ನಾಗಿದ್ದಾರೆ ಮಕ್ಕಳು, ಖುಷಿಯಾಗಿ ತಂದೆ ತಾಯಿ ಜೊತೆಗಿರ್ತಾರೆ. ಹಾಗೆ ಒಂದು ವಯಸ್ಸಿಗೆ ಬಂದಾಗ ನಾನು ಅವರಿಗೆ ಮದುವೆ ಮಾಡ್ತೀವಿ. ಮತ್ತೊಂದು ವಿಷಯ ಅವ್ರು ಹೇಳಿದರು ಏನು ಅಂದರೆ, ಮಕ್ಕಳನ್ನು ಸಾಕೋದು ಅದು ನಮ್ಮ ಕರ್ತವ್ಯ. ಮಕ್ಕಳನ್ನು ಸಾಕೋದು ನಮ್ಮ ಕರ್ತವ್ಯ. ನಾವು ನಮ್ಮನ್ನು ಸಾಕ್ತಾರೆ ಅಂತ ಸಾಕೋದಲ್ಲ, ಇದು ನಮ್ಮ ಕರ್ತವ್ಯ. ಯಾಕಂದರೆ ಜನ್ಮ ಕೊಟ್ಟಿದ್ದೀವಿ, ನಮ್ಮ ರಕ್ತ ಹಂಚ್ಕೊಂಡು ಹುಟ್ಟಿದ್ದಾರೆ. ಆ ಹುಟ್ಟಿದ ಮೇಲೆ ನಾವು ಅವರನ್ನು ಸಾಕಲೇಬೇಕು, ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡಬೇಕು ಅಂತ ಮದುವೆ ಮಾಡ್ತಾರೆ. ಮದುವೆ ಮಾಡಿದಾಗ ಹಿರಿಯ ಸೊಸೆ ಇದ್ದಾಗ ಚೆನ್ನಾಗಿತ್ತು. 2ನೇ ಮಗನಿಗೆ ಮದುವೆ ಮಾಡ್ತಾರೆ. ಅಂತೂ ಇಬ್ಬರಿಗೂ 2 ಮಕ್ಕಳಾಗುತ್ತೆ. ಆವಾಗಲೂ ಇದ್ದಾರೆ, ಸಣ್ಣ ಪುಟ್ಟ ಇರುಸು ಮುರುಸು ಇತ್ತು. ಆದರೂ ಅದು ಯಾವುದನ್ನು ಗಣನೆಗೆ ತಗೊಳ್ಳದೆ ಅಂತೂ ಚೆನ್ನಾಗಿ ನಮ್ಮ ಸಂಸಾರ ನಡೀತಾ ಇತ್ತು. ಹಾಗೆ ನಮ್ಮನೆಯವ್ರು ಏನು ಮಾಡಿದರು, ನನಗೆ ಆಸ್ತಿ ಜೊತೆಗೆ 1-2 ಸೈಟ್ ಸಹಿತ ಕೊಟ್ಟಿದ್ರು. ಆ 2 ಸೈಟಲ್ಲಿ ನನ್ನ ಗಂಡ ಬಂಗಾರದ ಹಂಗಿನ ಮನೆ ಕಟ್ತಾರೆ. ಯಾಕಂದರೆ ಒಂದು ಆ ಮಗನಿಗೆ ಒಂದು ಈ ಮಗನಿಗೆ ಆಗಬಹುದು ಮುಂದೆ ಅಂತ. ನಾವು ಸಹಿತ ಸ್ವಂತ ಮನೆಯಲ್ಲೇ ಇದ್ವಿ. ಅಂದರೆ ನಮ್ಮನೆಯವರ ಮನೆ ಅದು, ನಾವು ಸ್ವಂತ ಮನೆಯಲ್ಲೇ ಇದ್ವಿ. ಚೆನ್ನಾಗಿತ್ತು, ಆ ಮನೆಯೂ ಚೆನ್ನಾಗಿತ್ತು, ಹಳೆಯ ಮನೆ ಅದು ಚೆನ್ನಾಗಿತ್ತು. ಹಾಗೆ ಇದ್ವಿ. ಆಮೇಲೆ ಏನಾಯಿತು ಗೊತ್ತಿಲ್ಲ, ನಾವೇನು ಹೇಳಲಿಲ್ಲ ನೀವು ಬೇರೆ ಹೋಗಿ ಅಂತ. ಆದರೆ ಮಕ್ಕಳಾಗೆ ನಮ್ಮನ್ನು ಕೇಳ್ತಾರೆ. ಏನು ಕೇಳ್ತಾರೆ, ಅಲ್ಲಿ ಬಾಡಿಗೆ ಕೊಟ್ಟಿದ್ರಲ್ವಾ ಖಾಲಿ ಮಾಡಿ, ನಾವು ಹೋಗಲ್ಲಿ ಉಳಿತೀವಿ. ತಂದೆ ತಾಯಿಯಿಂದ ಯಾವ ಸಮಸ್ಯೆ ಬಂದಿಲ್ಲ, ನಾವು ಯಾವ ಸಮಸ್ಯೆನೂ ಮಾಡಿಲ್ಲ. ಅವರವರೊಳಗೆ ಸರಿ ಕಾಣಲಿಲ್ಲೋ ಏನೋ ಗೊತ್ತಿಲ್ಲ. ಅವರವರೊಳಗೆ ಬೇಡ ನಾವು ಬೇರೆ ಉಳಿತೇವೆ. ಸರಿ, ಒಂದು 2-3 ತಿಂಗಳಿದೆಯಪ್ಪ, ಎಗ್ರಿಮೆಂಟ್ ಮಾಡಿಸಿದ್ದೀವಿ, 3 ತಿಂಗಳು ಉಳೀರಿ, ಆಮೇಲೆ ಅವ್ರನ್ನ ಖಾಲಿ ಮಾಡಿಸ್ಬಿಟ್ಟು ನಿಮಗೆ ಆ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ.
ಸರಿ ಅಂತೂ 3 ತಿಂಗಳ ನಂತರ ಅವರಿಗೆ ಆ 2 ಮನೆಗೂ ಒಂದು ಜೋಡಿ ಆ ಕಡೆ ಹೋಗುತ್ತೆ, ಒಂದು ಜೋಡಿ ಈ ಕಡೆ ಹೋಗುತ್ತೆ. ಸರಿ ಆಯ್ತಪ್ಪ. ಈಗ ತಂದೆ ತಾಯಿಗಳಾದ ನಾವೇನು ಮಾಡಬೇಕು? ಬರುತ್ತೆ. ನಾವೇನು ಮಾಡಲಿ? ನಾವು ಇಲ್ಲೇ ಇರೋದಾ? ಇಲ್ಲ ಬೇಡ, ನೀವು ಇಲ್ಲೇ ಇರೋದು ಬೇಡ. ಇಲ್ಲೇ ಇರೋದು ಬೇಡ ಅಂದಾಗ ಏನು ಮಾಡಿದ್ರು? ಅವಾಗ ಅವರೊಳಗೆ ನಮ್ಮನ್ನೂ ಡಿವೈಡ್ ಮಾಡೋಕ್ಕೆ ಶುರು ಮಾಡಿದ್ರು. ಅಪ್ಪ ನನ್ನ ಜೊತೆ ಇರಲಿ, ಅಮ್ಮ ಅವ್ರ ಜೊತೆಗೆ. ನಮಗೆ ಸತಾರಾಮ್ ಇಷ್ಟ ಇರಲಿಲ್ಲ. ನಮ್ಗೆ ಗಂಜಿಯಾದರೂ ಕುಡಿತಿದ್ವಿ. ನಾವಿಬ್ರು ಗಂಡ ಹೆಂಡತಿ ಒಟ್ಟಿಗೆ ಇರಬೇಕು ಅನ್ನೋ ಆಸೆ. ಯಾಕಂದರೆ ನಾವು ಒಟ್ಟಿಗೆ ಇದ್ವಿ. ಇನ್ನೊಂದು ವಿಷಯ ಏನು ಗೊತ್ತಾ? ಒಂದು ಹಂತದ ವಯಸ್ಸಲ್ಲಿ ನಾವೇನು ಮಾಡ್ತೀವಿ, ಮಕ್ಕಳ ಬಗ್ಗೆ ಕಾಳಜಿ ಮಾಡಿ 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 ನಮಗೆ ನಿಜವಾಗಿಯೂ ಆಸರೆ ಸಂಗಾತಿ ಅನ್ನೋದು ಗೊತ್ತಾಗೋದು ಯಾವಾಗ ಅಂದರೆ ನಮಗೆ ನಮ್ಮ ಈ ವಯಸ್ಸಲ್ಲಿ 50ರಿಂದ 70, 80 ಒಳಗೆ ನಮ್ಗೆ ಬೇಕು. ನಮ್ಮ ಗಂಡ, ನಾನು ನನ್ನ ಗಂಡ ಚೆನ್ನಾಗಿ ಕೂತ್ಕೊಂಡು ಏನೋ ಕಷ್ಟ ಸುಖ ಹೇಳ್ಕೋಬೇಕು, ಹಿಂದಿಂದೇನೋ ಹೇಳ್ಕೋಬೇಕು. ಹೆಂಡತಿಗೆ ಗಂಡ ಆಸರೆ, ಗಂಡನಿಗೆ ಹೆಂಡತಿ ಆಸರೆ. ಆವಾಗ ಕಾಯ್ತೀವಿ ನಾವು, ನನ್ನ ಗಂಡ ಇನ್ನೂ ಬಂದಿಲ್ಲ ಅಂತ. ಸರಿ, ಆವಾಗ ನಾನೇನು ಮಾಡಿದೆ, ಒಬ್ಬರಲ್ಲಿ ಉಳಿದ್ವಿ. ಆದರೆ ನಮಗೆ ಏನಾಗೋಯ್ತು, ಬಿಗಿಯಾದಂಥ ಬಂದೋಬಸ್ತು ಬಿದ್ದೋಯ್ತು. ನೀವು ಆ ಕಡೆ ಅವ್ರ ಮನೆಗೆ ಹೋಗೋಂಗಿಲ್ಲ, ನೀವು ಅಲ್ಲೇನು ತಿನ್ನಂಗಿಲ್ಲ, ನಮ್ಮ ಮನೆಯವ್ರಿಗೆ ನೀವು ಅಲ್ಲಿ ಹೋಗೋಂಗಿಲ್ಲ, ಏನು ತಿನ್ನೋಂಗಿಲ್ಲ. ಏನಾಗೋಯ್ತು, ನಮ್ಮ ಇಬ್ಬರ ಸಂಪರ್ಕಗಳ ಮೇಲೆ ನನಗೆ ನನ್ನ ಗಂಡ ಏನು ಮಾಡ್ತಾರೇನೋ ಅಂತ, ನನ್ನ ಗಂಡಿಗೆ ಅಯ್ಯೋ ನನ್ನ ಹೆಂಡತಿ ಇಷ್ಟು ಟೈಮ್ ನಾವು ಚೆನ್ನಾಗಿದೆ, ಒಟ್ಟಿಗೆ ಇದ್ವಿ, ಈಗ ನೋಡಿದ್ರೆ ಹಿಂಗಾಯ್ತಲ್ಲ ಅಂತ. ಕೊನೆಗೂ ನಮಗೆ ಅದು ಇದು ಮಾಡ್ಕೊಳ್ಳೋಕ್ಕಾಗಿಲ್ಲ. ಅಂದು ನಾವು ದುಡ್ದಿದ್ದಲ್ಲಿ ಮಕ್ಕಳಿಗೆ ಬೇಕು ಅಂತ ಕೊಡ್ತಾ ಇದ್ವಿ. ಇವತ್ತು ಹಾಗಲ್ಲ. ಅವ್ರು ಏನು ಹಾಕ್ತಾರೆ ಅಂತ ನಾವು ಕಾಯ್ತಾ ಕೂತ್ಕೋಬೇಕು. ಅವ್ರೇನು ಮಾಡ್ತಾರೆ, ನಮಗೆ ಬೇಕಾಗಿದ್ದನ್ನು ಅವ್ರು ಮಾಡೋದಿಲ್ಲ. ಅವ್ರಿಗೇನು ರುಚಿ ಆದ್ದದೆ ಅದು ಮಾಡ್ತಾರೆ, ಅದನ್ನು ಹಾಕ್ಕೊಡ್ತಾರೆ, ನಾವು ತಿನ್ನಬೇಕು ಅಷ್ಟೇ. ಈಗ ನನಗೆ ಇಂಥದ್ದು ಬೇಕಮ್ಮ ಅಂದರೆ ಅದಾಗೋದಿಲ್ಲ, ಅದಂತೂ ಗ್ಯಾರಂಟಿ ಗೊತ್ತಾಯಿತು. ಹಾಗೆ ಹೀಗೆ ಮಾಡಿ ಕೊನೆಗೂ ನಾನು ಒಂದು ತಂಗಿಯ ಮೊಮ್ಮಗನ ಫಂಕ್ಷನ್ನಿಗೂ ಏನಕ್ಕೂ ಹೋಗ್ತೀವಿ ನಾವು. ಎಲ್ಲರೂ ಹೋಗ್ತೀವಿ, ಅವರು ಬರ್ತಾರೆ, ಇವರು ಬರ್ತಾರೆ, ಎಲ್ಲರೂ ಬರ್ತಾರೆ. ನನಗೆ ಇದೇ ಒಂದು ಟೈಮ್ ಆಗಿತ್ತು. ಆಗ ನಾನು ನನ್ನ ತಂಗಿ ಮಕ್ಕಳ ಹತ್ರ ಎಲ್ಲರ ಹತ್ರ, ತಂಗಿ ಗಂಡನ ಹತ್ರ ಎಲ್ಲರ ಹತ್ರ ಹೇಳ್ತೀನಿ, ಇಲ್ಲ ನನಗೆ ಆಗೋದಿಲ್ಲ. ನಮಗೆ ಹೇಗಂದ್ರೂ ನನ್ನ ಗಂಡ ಕಟ್ಟಿದ ಮನೆ ಇದೆ, ಸ್ವಂತ ಮನೆ ಇದೆ, ಅವ್ರ ತಂದೆ ತಾಯಿ ಕಟ್ಟಿದಂಥ ಮನೆ ಇದೆ, ಗಟ್ಟಿ ಇದ್ದೀವಿ. ಈಗ ಏನು ತೊಂದರೆ ಇಲ್ಲ, ನಾವೇನು ಸದ್ಯಕ್ಕಂತೂ ಏನೂ ಆಗಲ್ಲ ನಮಗೆ. ನಾವಿಬ್ಬರು ಗಂಡ ಹೆಂಡತಿ, ನಾವು ನಮ್ಮ ಮನೆಯಲ್ಲೇ ಇರ್ತೀವಿ. ನಮಗೆ ಸ್ವತಂತ್ರ ಕೊಡಿ, ನಮಗೇನು ಬೇಡ. ನಾವು ಗಂಜಿ ಬೇಯಿಸ್ಕೊ ತಿಂತೇವೋ, ಬೆಳಿಗ್ಗೆ ತಿಂತೇವೋ ಇಲ್ವೋ, ಅದು ಯಾವುದಕ್ಕೂ ನೀವು ಗಮನ ಕೊಡೋದು ಬೇಡ. ನಮ್ಮಿಬ್ಬರನ್ನ ಬಿಟ್ಟುಬಿಡಿ, ನನ್ನ ಗಂಡನ್ನ ಒಟ್ಟಿಗೆ ಬಿಟ್ಟುಬಿಡಿ, ಸಾಕು ಅಷ್ಟೇ. ಆಗ ಅಲ್ಲಿ ಸೇರಿದಂಥ ನಮ್ಮವರೆಲ್ಲರೂ ಹೇಳಿದರು, ಇಲ್ಲಪ್ಪ ಅವರಷ್ಟು ಇದು ಮಾಡಿ ಹೇಳ್ತಾ ಇದ್ದಾರೆ, ಬಿಟ್ಟುಬಿಡಿ, ನೀವು ಒಬ್ಬರಲ್ಲಿ ಕುಳಿಸ್ಕೊಂಡು, ನೀವು ಇಬ್ಬರಲ್ಲಿ ಕುಳಿಸ್ಕೊಂಡು ಅವ್ರ ಹತ್ರ ನೀವು ಮಾತಾಡಬೇಡಿ, ನಿಮ್ಮ ಹತ್ರ ಅವನ ಮಾತಾಡಬೇಡಿ ಅಂತ ಈ ರೀತಿ ಕಂಡೀಷನನ್ನು ಮಾಡಿ ನಿಮಗೋಸ್ಕರ ದುಡಿದಿದ್ದಾರೆ, ಮಾಡಿದ್ದಾರೆ, ಎಲ್ಲ ನಿಮಗೋಸ್ಕರ ಮಾಡಿದ್ದಾರೆ ಅಂದಮೇಲೆ ಅವ್ರದ್ದೊಂದು ಆಸೆ ಈಡೇರಿಸ್ಕೊಡಿ. ಎಷ್ಟು ದಿವಸ ಇರ್ತಾರೋ ಇರಲಿ, ಬೇಕಂದ್ರೆ ಮತ್ತೆ ಬರ್ತಾರಲ್ವಾ. ನನಗೆ ನಿಜವಾಗಿ ಹೇಳ್ತೀನಿ, ಆವತ್ತು ನಾವು ಕಟ್ಟಿ ಹಾಕಿದ ಪಂಜರದಿಂದ ಹೊರಗೆ ಬಿದ್ದಂಗೆ ಆಗೋಯ್ತಮ್ಮ. ಮತ್ತೆ ಪುನಃ ಬಂದು ಅದೇ ಮನೆಯಲ್ಲೇ ಉಳಿದ್ವಿ. ಈಗಲೂ ಗಟ್ಟಿ ಇದ್ದೀವಿ, ಏನು ತೊಂದರೆ ಇಲ್ಲಮ್ಮ, ಅದೇ ಮನೇಲಿದ್ದೀವಿ. ನಮಗೆ ಏನು ಬೇಕು ಅದನ್ನ ಮಾಡ್ಕೋತಿದ್ದೀವಿ. ಈ ವಯಸ್ಸಲ್ಲಿ ಏನಮ್ಮ ಬೇಕು ನಮಗೆ ಒಂದು ಮುಷ್ಟಿ ತಿಂದರೆ ಕಡಿಮೆ, 2 ಮುಷ್ಟಿ ತಿಂದರೆ ಹೆಚ್ಚು. ಆ ರೀತಿ ನಾವು ಅಂದರೆ ಏಜ್ ಆಗ್ತಾ ಹಾಗೆ ಅಲ್ವೇ ನಮ್ಮ ಆಗೋದು. ಆದರೆ ಗಂಡ ಹೆಂಡತಿ ಖುಷಿಯಾಗಿದ್ದೀವಿ. ವಾಕ್ ಹೋಗ್ತೀವಿ, ಚಳಿ ಜಾಸ್ತಿ ಇದ್ದರೆ ವಾಕ್ ಹೋಗಲ್ಲ, ಎಲ್ಲೋ ಮನೆ ಹತ್ರನೇ ಸ್ವಲ್ಪ ತಿರ್ತೀವಿ. ಸಂಜೆ ಹೊತ್ತಲ್ಲಿ ಗಂಡ ಹೆಂಡತಿ ಇಬ್ಬರು ಒಟ್ಟಾಗಿ ಜಾಲಿಯಾಗಿ ಹೋಗ್ತೇವೆ. ನೋಡಿ ಎಷ್ಟೋ ಜನ ಖುಷಿ ಪಡ್ತಾರೆ ನಮ್ಮನ್ನು ನೋಡಿ ಗಂಡ ಹೆಂಡತಿ ಅಂದರೆ ಹೀಗಿರ್ಬೇಕು ನೋಡಿ, ಈ ವಯಸ್ಸಲ್ಲೂ ನೋಡಿ ಹೇಗಿದ್ದಾರೆ ಗಂಡ ಹೆಂಡತಿ ಅಂತ. ಈ ವಯಸ್ಸಲ್ಲೇ ಅಮ್ಮ ಹೆಂಡತಿಗೆ ಗಂಡನ ಮಹತ್ವ, ಗಂಡನಿಗೆ ಹೆಂಡತಿಯ ಮಹತ್ವ ಗೊತ್ತಾಗೋದು. ಆಗ ನಮ್ಮ ಕಷ್ಟ ಸುಖ ಕೇಳೋಕೆ ನಮ್ಮ ಮಕ್ಕಳು ಬರಲ್ಲಮ್ಮ, ನಮ್ಮ ಸೊಸೆನೂ ಬರಲ್ಲ. ನಮ್ಮ ಕಷ್ಟ ಸುಖ ಕೇಳೋದು ನಮ್ಮ ಗಂಡನಿಗೆ ಹೆಂಡತಿ, ಇಷ್ಟೇ. ಇಲ್ಲಿ ಏನಿಲ್ಲಪ್ಪ, ಎಲ್ಲ ಶೂನ್ಯ. ನಾವು ಏನಿಷ್ಟು ಟೈಮ್ ಮಾಡಿದ್ದೀವಿ ಎಲ್ಲ ಶೂನ್ಯ ಆಗೋಯ್ತಮ್ಮ. ಚೆನ್ನಾಗಿದ್ದೀವಿ ಈಗ. ಹಾಗೆ 2-3 ವರ್ಷ ಆಗೋಯ್ತಮ್ಮ. ಮೊಮ್ಮಕ್ಕಳೆಲ್ಲ ಬರ್ತಾರೆ, ನಾವಂತೂ ಹೋಗಿಲ್ಲ ಆ ಕಡೆಗೆ. ಮೊಮ್ಮಕ್ಕಳೆಲ್ಲ ಬರ್ತಾರೆ, ಮಾತಾಡಿಸ್ತಾರೆ. ಈಗ ಹಗೂರ ನಿಧಾನ, ಒಬ್ಬ ಮಗ ಬರ್ತಾನೆ ಒಂದ್ಸಲ, ಒಬ್ಬ ಮಗ ಬರ್ತಾನೆ, ಹಾಗೆ ಮಾತಾಡಿಸ್ತಾರೆ, ಹಾಗೆ ಹೋಗ್ತಾರೆ. ಅಂತೂ ನಾನು ನನ್ನ ಗಂಡ ಖುಷಿಯಾಗಿದೆ. ಅದಕ್ಕೆ ನಾನು ಹೇಳ್ತಾ ಇರೋದು, ನನಗೆಷ್ಟೋ ಸಲ ಅನಿಸಿದೆ, ಎಲ್ಲ ಇದ್ದು ನಮಗಿಷ್ಟು ಕಷ್ಟ ಆಗ್ತಾ ಇದೆ, ಇನ್ನೆಷ್ಟೋ ಜನ ಪಾಪ ಇವತ್ತು ಕೂಲಿ ಮಾಡಿಕೊಂಡು ಇವತ್ತು ತಿನ್ನಬೇಕು, ಅಂಥವ್ರ ಪರಿಸ್ಥಿತಿಗಳೇನಾಗಬೇಕು.
ಮಕ್ಕಳಿಗೋಸ್ಕರ ಪಾಪ ಸಾಲ ಸೂಲ ಮಾಡಿ ಅವ್ರನ್ನ ಓದಿಸಿ ಅವ್ರನ್ನ ಮದುವೆ ಮಾಡಿ ಎಲ್ಲ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ನಮ್ಮ ಬೇಡ ಅಂತ ಬಿಟ್ಟಾಗ ಪಾಪ ಪರಿಸ್ಥಿತಿ ಹೇಗಾಗಿರಬೇಡ. ಅದಕ್ಕೆ ನಾನು ಹೇಳುವಂಥದ್ದು ಏನು ಅಂದರೆ, ನಿಮ್ಮ ಹತ್ರ ಏನೂ ಹಣ ಕೂಡಿಕೆ ಮಾಡೋಕೆ ಆಗ್ತಾ ಇಲ್ವಾ, ಒಂದು ಇನ್ಶೂರೆನ್ಸ್ ಆದರೂ ಮಾಡ್ಕೊಳ್ಳಿ. ಯಾಕಂದರೆ ಅದು ನಿಮಗೆ 50 ಅಥವಾ 60 70ನೇ ವಯಸ್ಸಲ್ಲಿ ಸಿಗೋ ಹಾಗಿರಬೇಕು. 50ನೇ ವಯಸ್ಸಲ್ಲಿ ಸಿಗೋ ಹಾಗಿದ್ರು ಭಾಳ ಒಳ್ಳೆಯದು. ಯಾಕಂದ್ರೆ ಆ ಬಂದಂಥ ಹಣವನ್ನು ಕಟ್ಟಿಕೊಂಡು ಇವ್ರು ಯಾರ್ದು ಹಂಗಿಲ್ಲದೆ ಅದ್ರಲ್ಲಿ ಬಂದಂಥ ಬಡ್ಡಿಯಿಂದ ಆರಾಮ್ ಜೀವನ ಮಾಡ್ಬೋದು. ನಾನೊಂದು ಸಂದೇಶ ಕೊಡ್ತೀನಮ್ಮ ಎಲ್ಲ ತಂದೆ ತಾಯಿಗಳಿಗೂ. ಅಂದರೆ ಈ ರೀತಿ ಇರುವ ತಂದೆ ತಾಯಿಗಳು, ಎಲ್ಲ ತಂದೆ ತಾಯಿಗಳಿಗಲ್ಲ, ಕೆಲವು ಮಕ್ಕಳು ಚೆನ್ನಾಗಿ ನೋಡ್ಕೋತಾರೆ, ಸುಮ್ಮನೆ ಹೇಳೋದಲ್ಲಮ್ಮ ನಾನು. ನಿಮ್ಮ ಸೇಫ್ಟಿಯನ್ನು ನೀವು ಮಾಡ್ಕೊಳ್ಳಿ. ನನ್ನ ಮಕ್ಕಳಿಗೋಸ್ಕರ ಸೇಫ್ಟಿ ಮಾಡ್ತೀನಿ ಅಂದರೆ ಆಮೇಲೆ ನಮ್ಮ ತಲೆ ಮೇಲಿಲ್ಲ, ಖಾಲಿ ಚೊಂಬೆ ನಮ್ಮ ತಲೆ ಮೇಲಿರೋದು. ಹಾಗಾಗಿ ಕೊಡಿ, ಮಕ್ಕಳಿಗೋಸ್ಕರ ಕೊಡಿ. ನಮ್ಮ ಕರ್ತವ್ಯ ಏನು ಮಾಡೋಕ್ಕಾಗಲ್ಲ. ಆದರೆ ಆ ಮಕ್ಕಳಿಗೆ ಕೊಡುವುದರಲ್ಲಿ ಒಂದು 1/4 ಭಾಗವನ್ನು ನಮಗಂತ ಎತ್ತಿಟ್ಕೊಂಡ್ರೆ ನಮ್ಮ ಜೀವನ ಕೊನೆಗೆ ಚೆನ್ನಾಗಿರುತ್ತೆ. ಹಾಗಾಗಿ ನನ್ನ ಜೀವನದ ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಲ್ವಾ, ಇದನ್ನು ನಿಮ್ಮ ಜೊತೆ ಹೇಳಬೇಕು ಅನ್ನಿಸ್ತು. ನಾನು ಅದಕ್ಕೆ ಹೇಳಿದ್ದೀನಿ. ದಯವಿಟ್ಟು ವಿಡಿಯೋದಲ್ಲಿ ಹೇಳಿ, ಹೆಸರೊಂದು ಹೇಳೋದು ಬೇಡ, ನೀವು ಊರೊಂದು ಹೇಳೋದು ಬೇಡ, ವಿಡಿಯೋದಲ್ಲಿ ಹೇಳಿ. ಎಲ್ಲರೂ ತಂದೆ ತಾಯಿಗಳು ಜಾಗರೂಕತೆಯಾಗಿರಿ. ಇಷ್ಟೇ ಅಮ್ಮ ನಾನು ಹೇಳೋದು, ಇಷ್ಟೇ. ಕೊನೆ ಪಕ್ಷ ಅವ್ರ ಹತ್ರ ಕೂಡಿಟ್ಕೊಳ್ಳೋಕೆ ಹಣ ಇಲ್ಲದೇ ಇದ್ರೂ ಪರವಾಗಿಲ್ಲ, ಒಂದು 50-60 ವರ್ಷಕ್ಕೆ ಸಿಗುವಂಥ ಇನ್ಶೂರೆನ್ಸ್ ಆದರೂ ಮಾಡ್ಕೊಳ್ಳಿಕ್ಕೆ ಹೇಳಿ ಅಮ್ಮ, ಸಾಕು. ಅಷ್ಟಿದ್ಬಿಟ್ರೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಕೊನೆಗೆ ಅತ್ತೆ ಮಗ ಸೊಸೆ ಎಲ್ಲ ನೋಡ್ಕೋತಾರೆ ಅಂದರೆ ನಮ್ಮ ಅಮ್ಮನಿಗೆ ನಮ್ಮ ಅಪ್ಪನಿಗೆ ಇಷ್ಟು ಹಣ ಬಂದುಬಿಟ್ಟಿದೆ ಅನ್ನೋ ಒಂದು ಇದಕ್ಕಾದರೂ ನೋಡ್ತಾರೆ. ಹಾಗಾಗಮ್ಮ ಇದನ್ನು ಖಂಡಿತವಾಗಿ ವಿಡಿಯೋದಲ್ಲಿ ಹೇಳಬೇಕು ನೀವು ಅಂತ. ನಾನು ತುಂಬ ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ತುಂಬ ಜನ ನಂತರ ಹೇಳ್ಕೊಂಡಿದ್ದಾರೆ ಹೀಗೀಗಿದೆ ಅಂತ. ಅಂಥದ್ರಲ್ಲಿ ಇವರು ಚೆನ್ನಾಗೇ ಇದ್ದಾರೆ, ಆದರೆ ನೋವನ್ನು ಉಂಡಿದ್ದಾರೆ. ಮಕ್ಕಳೇ ತಮ್ಮ ಸರ್ವಸ್ವ ಅಂತ ಕಂಡಂಥ ಇವರಿಗೆ ನೋವಾಗಿದೆ. ಆ ನೋವುಗಳನ್ನು ನೀವು ಮಾಡ್ಕೋಬೇಡಿ. ಕೆಲವರಿಗೆ, ಎಲ್ರಿಗೂ ಅಲ್ಲ, ಕೆಲವರಿಗೆ ನೀವು ನಿಮ್ಮ ಸೇಫ್ಟಿಯನ್ನು ಮಾಡ್ಕೊಳ್ಳಿ ಅಂಥೇಳಿ ಒಂದು ಸಂದೇಶವನ್ನು ಕೊಟ್ಟಿದ್ರು. ಹಾಗಾಗಿ ಎಲ್ಲರಿಗೂ ಆ ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳಿ, ಇಲ್ಲ ದುಡಿಯುವಂಥ ಶಕ್ತಿಯನ್ನು ಆ ರಾಯರು ನಮಗೆ ಕೊಡಲಿ. ಏನು ಕೈ ಇಟ್ಕೋತೀವೋ ಇಲ್ಲ ಗೊತ್ತಿಲ್ಲ, ಆದರೆ ದುಡಿಯೋ ಶಕ್ತಿ ಆದರೂ ನಮಗೆ ರಾಯರು ಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.